ಲೋಕಸಭಾ ಎಲೆಕ್ಷನ್ ಮುಕ್ತಾಯವಾದಂಥ ಬೆನ್ನಿಗೆ ರಾಜ್ಯದಲ್ಲಿ ಮತ್ತೊಂದು ಎಲೆಕ್ಷನ್ಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದರಲ್ಲೂ ದಸರಾ ವೇಳೆಗೆ ಬಿಬಿಎಂಪಿ ಎಲೆಕ್ಷನ್ ಬಹುತೇಕ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಲೋಕಸಭೆ ಎಲೆಕ್ಷನ್ನು ಮತ್ತು ಪರಿಷತ್ನ ಬಳಿಕ ಈಗ ಮತ್ತೊಂದು ಎಲೆಕ್ಷನ್ಗೆ ಸಿದ್ಧತೆಯಾಗ್ತಾ ಇದೆ. ಮತ್ತೊಂದು ಚುನಾವಣೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಮನಸ್ಸು ಮಾಡಿದೆ. ಈಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಿಂದೆ ಬಿದ್ದಿದ್ದಾರೆ. ಬೆಂಗಳೂರಿನ ಶಾಸಕರು ಬಿಬಿಎಂಪಿ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಿ ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಸರ್ಕಾರ ಕೂಡ ಬಿಬಿಎಂಪಿ ಚುನಾವಣೆ ನಡೆಸೋದಕ್ಕೆ ಈಗ ರೆಡಿ ಇದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ ನಾಯಕರಲ್ಲಿ ಸೃಷ್ಟಿಯಾಗಿರುವಂಥ ವಿಶ್ವಾಸ. ಆ ವಿಶ್ವಾಸನೇ ಬಿಬಿಎಂಪಿ ಎಲೆಕ್ಷನ್ ಮಾಡಬಹುದು ಅನ್ನುವಂಥ ಯೋಚನೆಯನ್ನ ಸರ್ಕಾರ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ಬಿಬಿಎಂಪಿಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ವರ್ಷಗಳು ಉರುಳಿ ಹೋಗಿದೆ. ಆದರೆ ಯಾವಾಗ ಎಲೆಕ್ಷನ್ ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಬಿಜೆಪಿ ಸರ್ಕಾರ ಇದ್ದಾಗ ಏನೇನೋ ರೀಸನ್ಗಳನ್ನು ಕೊಟ್ಟು ಎಲೆಕ್ಷನ್ಗಳನ್ನು ಮುಂದಕ್ಕೆ ಹಾಕ್ತಾನೆ ಬಂದರು. ಈಗ ಕಾಂಗ್ರೆಸ್ ಸರ್ಕಾರ ಆದರೂ ಎಲೆಕ್ಷನ್ ಮಾಡೋ ಯೋಚನೆಯನ್ನಾದರೂ ಮಾಡಿದೆ ಅಂತ ಅನ್ನೋದು ಬಹಳ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಚಾರ ಅಂತ ಅನ್ಸುತ್ತೆ. ಹೌದು ರಕ್ಷಿತ್, ಇದರಲ್ಲಿ ಎರಡನೇ ಮಾತಿಲ್ಲ. ನೋಡಿ, ಈಗಾಗಲೇ ರಾಜ್ಯದಲ್ಲಿ ಒಂದು ಕಡೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆದು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಎದುರಿಸಿದೆ. ಎಲ್ಲ ನಾಯಕರು ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪ ಮಾಡಿ ರಾಜ್ಯದಲ್ಲಿ ಜನರಿಗೆ ಕೊಟ್ಟಂತ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಅಸ್ತ್ರ ಮಾಡಿಕೊಂಡು ನೇರವಾಗಿ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಎದುರಿಸಿದ್ದಾರೆ. ಅದರಲ್ಲೂ ಈ ಬಾರಿ ಕಾಂಗ್ರೆಸ್ ಡಬಲ್ ಡಿಜಿಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲ ನಾಯಕರು ಸಿಎಂ ಆದಿಯಾಗಿ ನಾವು 20 ಸ್ಥಾನಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವು ಡಬಲ್ ಡಿಜಿಟ್ ಬರೋದಂತೂ ನಿಶ್ಚಿತ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈ ಆತ್ಮವಿಶ್ವಾಸವನ್ನೇ ಮುಂದಿಟ್ಕೊಂಡು ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿ ಚುನಾವಣೆಯನ್ನ ಕೂಡ ಮಾಡಬೇಕು ಅನ್ನೋ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈ ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತ ಬಿಜೆಪಿ 3 ವರ್ಷಗಳು ಕಳೆದರೂ ಕೂಡ ಬಿಬಿಎಂಪಿಯಲ್ಲಿ ಅವಧಿ ಮುಗಿದ್ರು ಜನಪ್ರತಿನಿಧಿಗಳದು ಯಾವುದೇ ಕಾರಣಕ್ಕೂ ಚುನಾವಣೆಯನ್ನ ಮಾಡಲಿಲ್ಲ. ಚುನಾಯಿತ ಪ್ರತಿನಿಧಿಗಳೇ ಇಲ್ಲದೆ ಈ ವರ್ಷದ ಸೆಪ್ಟೆಂಬರ್ 10ನೇ ತಾರೀಕು ಬಂದರೆ 4 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ನಾವು ಕರ್ನಾಟಕದ ರಾಜಧಾನಿ ನಗರ ಬೆಂಗಳೂರಿನಲ್ಲೇ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಮಹಾನಗರ ಪಾಲಿಕೆಯನ್ನು ನಡೆಸ್ತೀವಿ ಅನ್ನೋದಾದರೆ ಹೇಗಿದು ಸಾಧ್ಯ? ಬೆಂಗಳೂರಿನ ಅಭಿವೃದ್ಧಿ ಅನ್ನೋ ಪ್ರಶ್ನೆಯನ್ನು ಖುದ್ದು ಕಾಂಗ್ರೆಸ್ನ ಶಾಸಕರು, ಖುದ್ದು DCM ಡಿ.ಕೆ. ಶಿವಕುಮಾರ್, ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಕೂಡ ಅವರ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತುಕತೆಯನ್ನು ಆಡಿ ಹೌದು ನಾವು ಬಿಬಿಎಂಪಿ ಚುನಾವಣೆಯನ್ನು ಮಾಡಿದ್ದೆ, ಆದರೆ ನಮಗೆಲ್ಲವೂ ಕೂಡ ಒಂದು ಸಂಪೂರ್ಣವಾಗಿ ಸಕಾರಾತ್ಮಕವಾದಂಥ ವೇದಿಕೆ ಸಿದ್ಧ ಆಗತ್ತೆ ಅನ್ನೋದನ್ನ ಆಲೋಚನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ದಸರಾ ಸಂದರ್ಭಕ್ಕೆ ನಾವು ಚುನಾವಣೆ ಮಾಡಿದ್ದೆ ಆದರೆ ಅಂದರೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಈ ವರ್ಷ 2024ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮಾಡಿದ್ದೆ ಆದರೆ ಅವತ್ತಿನಿಂದ 5 ವರ್ಷಗಳ ಕಾಲ ಚುನಾಯಿತ ಪ್ರತಿನಿಧಿಗಳು ಬಿಬಿಎಂಪಿಯಲ್ಲಿ ಇರ್ತಾರೆ. ಇನ್ನು ಬಿಜೆಪಿ ಮಾಡಿದಂಥ ಎಡವಟ್ಟುಗಳು, ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ಪಾಲಿಕೆಯನ್ನು ಒಡೆದು 3 ಭಾಗ ಮಾಡ್ತೀವಿ, 3 ಮೇಯರ್ಗಳನ್ನು ಮಾಡ್ತೀವಿ, ಹೀಗೆ ಒಂದಷ್ಟು ಗೊಂದಲಗಳು ಆಗ್ತಾ ಇತ್ತು. 225 ವಾರ್ಡ್ಗಳನ್ನು ನಿರ್ಮಾಣ ಮಾಡಿತ್ತು, 243 ಅಂತೂ. ಈ ಎಲ್ಲ ಗೊಂದಲಗಳನ್ನು ಕೂಡ ಈಗ ಸರಿ ಮಾಡಿಕೊಂಡು 225 ವಾರ್ಡ್ಗಳಿಗೆ ನೇರವಾಗಿ ಚುನಾವಣೆ ಮಾಡೋ ಅಂತ ಒಂದು ಪ್ರಕ್ರಿಯೆಗೆ ಸರ್ಕಾರ ತೆರೆಮರೆಯಲ್ಲಿ ಸಿದ್ಧತೆಗಳು ನಡೆಸ್ತಾ ಇದೆ. ಕಾಂಗ್ರೆಸ್ನ 12 ಶಾಸಕರು ಬೆಂಗಳೂರಿನಲ್ಲಿ ಇದ್ದಾರೆ. ಈ 12 ಶಾಸಕರು ಕೂಡ ನೇರವಾಗಿ ಡಿ.ಕೆ. ಶಿವಕುಮಾರ್ ಹಿಂದೆ ಬಿದ್ದಿದ್ದಾರೆ. ನಾವು ಬಿಬಿಎಂಪಿ ಚುನಾವಣೆ ಮಾಡೋಣ, ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ನಮ್ಮ ಕಾರ್ಯಕರ್ತರಿಗೆ ಮನ್ನಣೆಯನ್ನು ಕೊಡಬಹುದು, 225 ವಾರ್ಡ್ಗಳಿಗೆ ನಾವು ಬಿಬಿಎಂಪಿ ಚುನಾವಣೆ ಮಾಡೋದ್ರ ಮೂಲಕ ನೀವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಏನು ಹೊರಟಿದ್ದೀರಿ ಅದಕ್ಕೆ ಕೂಡ ಪುಷ್ಟಿಯನ್ನು ನೀಡಿದಂಗೆ ಆಗುತ್ತೆ. ನಮ್ಮ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದಲ್ಲಿ ಇದೆ. ನಾವೀಗ ಚುನಾವಣೆ ಮಾಡಿದ್ದೆ ಆದರೆ ಬಿಬಿಎಂಪಿಯಲ್ಲಿ ಕೂಡ ನಾವು ಅಧಿಕಾರವನ್ನು ಹಿಡಿಲಿಕ್ಕೆ ಸುಲಭ ಆಗುತ್ತೆ. ಗ್ಯಾರಂಟಿಗಳು ಕೂಡ ಜನರನ್ನ ಮುಟ್ಟಿದೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಚುನಾವಣೆಯನ್ನ ಮಾಡೋಣ. ಮುಂದಿನ 3-4 ತಿಂಗಳಲ್ಲಿ ದಸರಾ ವೇಳೆಗೆ ನಾವು ಚುನಾವಣೆ ಮಾಡಿದ್ದೆ. ಮಧುಸೂದನ್, ಹಾಗಿದ್ರೆ ಲೋಕಸಭೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ ಈಗ ಎಲೆಕ್ಷನ್ ಮಾಡೋದಕ್ಕೆ ಹೊರಡೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಿ. ಈ ವಿಶ್ವಾಸ ನಾಡ್ದು 4ನೇ ತಾರೀಕಿನ ನಂತರವೂ ಹಾಗೆ ಇರುತ್ತೆ ಅಂತ ಅನ್ಕೊಳ್ತೀರಾ? ಹಾಗೆ ಇರುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ರಕ್ಷತ್, ನೋಡಿ, ಈಗ ನೇರವಾಗಿ ಒಂದು ಹಂತಕ್ಕೆ 4ನೇ ತಾರೀಕು ಫಲಿತಾಂಶದ ಬಳಿಕ ಇದು ಅಧಿಕೃತವಾಗಿ ಆಗಬಹುದು. ಡಬಲ್ ಡಿಜಿಟ್ ಬಂದಿದ್ದೆ ಆದರೆ ಎಲ್ಲ ನಾಯಕರಲ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚುತ್ತೆ.
ನೇರವಾಗಿ ಈಗ ಒಂದು ಸ್ಥಾನದಲ್ಲಿ ಮಾತ್ರ ಕಾಂಗ್ರೆಸ್ ಇರೋ ಅಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಈಗ ಈ ಚುನಾವಣೆಯಲ್ಲಿ ಅದು ಡಬಲ್ ಡಿಜಿಟ್ ಆದರೆ ಅಥವಾ 5-6 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆ ಆದರೆ ನಮಗೆ ಸಕಾರಾತ್ಮಕವಾಗಿ ಜನ ಸ್ಪಂದನೆ ಮಾಡ್ತಿದ್ದಾರೆ, ನಾವು ಕೊಡುವಂಥ ಗ್ಯಾರಂಟಿಗಳ ಮೂಲಕವೇ ಜನ ನಮ್ಮ ಕೈ ಹಿಡಿದಿದ್ದಾರೆ ಅಂತ ಅನ್ಕೋಬಹುದು. ಇನ್ನು KPCC ಅಧ್ಯಕ್ಷ ಗಾದಿಯಲ್ಲಿ ಕೂತಿರೋ ಅಂತ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಚುನಾವಣಾ ಚಾಣಕ್ಯ ಅಂತ ಹೆಸರು ಮಾಡಿರುವಂಥ ಎಲ್ಲ ಸಮಸ್ಯೆಗಳನ್ನು ಹೊಡೆದಾಕೋ ಶಕ್ತಿ ಸಾಮರ್ಥ್ಯ ಇರುವಂಥ ನಾಯಕ DK ಶಿವಕುಮಾರ್ ಅವರ ಸಾರಥ್ಯದಲ್ಲೇ ನಾವು BBMP ಚುನಾವಣೆಯನ್ನು ಮಾಡಿದ್ರೆ, ವಿಧಾನಸಭೆ ಚುನಾವಣೆಯನ್ನು ಮಾಡಿದ್ದೀವಿ DK ಶಿವಕುಮಾರ್ ಸಿದ್ದರಾಮಯ್ಯ ಕಾಂಬಿನೇಷನಲ್ಲಿ, ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಮಾಡಿದ್ದೀವಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಕಾಂಬಿನೇಷನ್ನಲ್ಲಿ, ಈಗ BBMP ಚುನಾವಣೆಯನ್ನು ಕೂಡ ಇದೇ ಕಾಂಬಿನೇಷನ್ ಮಾಡಿದ್ದೆ ಆದರೆ ಆ ಚುನಾವಣೆಯಲ್ಲಿ ನಾವು ಅಧಿಕಾರ ಹಿಡಿದಿದ್ದೆ ಆದರೆ ಹ್ಯಾಟ್ರಿಕ್ ಆಗುತ್ತೆ ಅನ್ನೋದು ಒಂದು ಪ್ಲಾನ್. ಮತ್ತೊಂದು ಕಡೆ ಕಾರ್ಯಕರ್ತರಿಗೂ ಕೂಡ ಮನ್ನಣೆಯನ್ನು ಕೊಡಬಹುದು. ಬರೋಬ್ಬರಿ 225 ವಾರ್ಡ್ಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕಣಕ್ಕೆ ಇಳಿದು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಮನ್ನಣೆಯನ್ನು ಕೊಟ್ಟಂಗಾಗುತ್ತೆ. ಈಗ ನಿಗಮ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಭರ್ತಿ ಮಾಡೋದ್ರ ಮೂಲಕ ಒಂದಷ್ಟು ಕಾರ್ಯಕರ್ತರಿಗೆ ಮಣೆಯನ್ನು ಹಾಕಲಾಗಿದೆ. ಈಗ ಪಾಲಿಕೆಯಲ್ಲೂ ಕೂಡ ಅದೇ ರೀತಿ 225 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ನಾವು 120 ಮ್ಯಾಜಿಕ್ ನಂಬರ್ಗಿಂತ ಹೆಚ್ಚಿನ ದಾಟಿದ್ದೆ ಆದರೆ ಸುಮಾರು ಒಂದು 120-125 ಕಾರ್ಯಕರ್ತರು ಅಧಿಕೃತವಾಗಿ ಅಧಿಕಾರವನ್ನು ಹಿಡಿದಂಗಾಗುತ್ತೆ. ಈ ಎಲ್ಲ ಪ್ಲಾನ್ಗಳನ್ನು ಮುಂದಿಟ್ಕೊಂಡು ತೆರೆಮರೆಯಲ್ಲಿ ಈ ಲೆಕ್ಕಾಚಾರ ಆರಂಭ ಆಗಿದೆ. ಇದಕ್ಕೆ ಇನ್ನೂ ಒಂದಷ್ಟು ಪುಷ್ಟಿ ನೀಡೋ ಅಂತ ವಾತಾವರಣ ಸೃಷ್ಟಿ ಆಗಬೇಕಾಗುತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಅಧ್ಯಕ್ಷರ ಆದಿಯಾಗಿ ಬೆಂಗಳೂರಿನ ನಗರವನ್ನು ಪ್ರತಿನಿಧಿಸೋ ಅಂತ ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಸಮ್ಮತಿಯನ್ನು ಕೊಟ್ಟು ಅದಕ್ಕೆ ಪೂರಕವಾದಂಥ ಕಾನೂನು ಅಡೆತಡೆಗಳು ಇಲ್ಲದೆ ಇದ್ದಿದ್ದೆ ಆದರೆ ದಸರಾ ಅಥವಾ ಡಿಸೆಂಬರ್ ಹೊತ್ತಿಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಅರ್ಥಾತ್ BBMP ಚುನಾವಣೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಆಗುವಂತ ಒಂದು ವಾತಾವರಣ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ದಸರಾ ಹೊತ್ತಿಗೆ ನಾವು BBMP ಚುನಾವಣೆಯನ್ನ ಮಾಡೋಣ ಅನ್ನೋ ಒಂದು ಮಾತನ್ನ ಬೆಂಗಳೂರಿನ ನಗರದ ಕಾಂಗ್ರೆಸ್ನ ಶಾಸಕರು DCM ಬಳಿ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ DCM ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರೋ ಅಂತದ್ದು. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.